ದರ್ಶನ್ ಬಾಸ್ ಅವರ ಕತೆ ಮುಗೀತು, ಅವರ ಅಭಿಮಾನಿಗಳು ಮತ್ತೆ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದಾರೆ. ನನ್ನನ್ನು ಅದೇ ರೀತಿಯಾಗಿ ಅನ್ಕೊಂಡಿದ್ದಾರೆ. ಹಾಗಾಗಿ ಹೇಳ್ತಾ ಇದೀನಿ, ಈ ಜೀವ ಇರೋವರೆಗೂ ಅವರ ಅಭಿಮಾನಿ, ಸದಾ ದರ್ಶನ್ ಬಾಸ್ ಅವರ ಅಭಿಮಾನಿ. ನ್ಯಾಯಕ್ಕೆ ತಲೆಬಾಗೋಣ, ಒಪ್ಕೊಂತೀನಿ. ಆದ್ರೆ ಇದೇ ರೀತಿಯಾದ ನ್ಯಾಯ ಎಲ್ಲಾ ವಿಚಾರದಲ್ಲೂ ಆಗ್ಲಿ ಅಂತ ನಾನು ನಮ್ಮ ಕಾನೂನಿಗೆ ಹಾಗೆ ನಮ್ಮ ಮಾಧ್ಯಮದವರಿಗೆ ನಾನೊಂದು ಮನವಿ ಮಾಡ್ಕೊಂತೀನಿ. ಇದೇ ರೀತಿಯಾದ ಇಂಟ್ರೆಸ್ಟ್ ಬೇರೆ ಬೇರೆ ಕೇಸ್ಗಳು ಎಲ್ಲರಿಗೂ ಗೊತ್ತೇ ಇದೆ. ಆ ಕೇಸ್ಗಳಲ್ಲಿ ನೀವು ಇಂಟ್ರೆಸ್ಟ್ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಿಮ್ TRP ನಿಮಗೆ ಮುಖ್ಯ, ತಗೊಳ್ಳಿ. ಆದ್ರೆ ಅವ್ರಿಗೂ ಒಂದು ಕುಟುಂಬ ಇದೆ, ಹಾಗೆ ಅವ್ರಿಗೂ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದೀವಿ. ದಯವಿಟ್ಟು ನೀವು ಅವ್ರನ್ನ ಕೆಣಕಂತ ಕೆಲಸ ಮಾಡಕ್ ಹೋಗ್ಬೇಡಿ. ಏನ್ ಕಣ್ಣಿಗೆ ಕಾಣುತ್ತೆ ಅದನ್ನು ಮಾತ್ರ ಹೇಳಿ. ನಾನೀಗ ನೋಡ್ತಾ ಇದ್ದೀನಿ, ದರ್ಶನ್ ಬಾಸ್ ಅವ್ರು ಬರಕ್ಕಿಂತ ಮುಂಚೆ ಏನೇನೋ ವಿಚಾರ, ಅವರೆಲ್ಲ ಓಡೋಗಿದ್ದಾರೆ, ಬರಲ್ಲ, ತಪ್ಸ್ಕೊಂಡು ಹೋಗ್ತಾರ ಅಂತ ಕೆಲವೊಂದು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡೋ ಮನುಷ್ಯ ಅವ್ರು ಅಲ್ಲೇ ಅಲ್ಲ, ತಿಳ್ಕೊಂಬಿಡಿ. ಆಗಿದ್ದೇನಾ, ತಪ್ಪಾಗಿದ್ದೇನಾ, ಶಿಕ್ಷೆ ಕೊಡ್ತೀರಾ ಕೊಡಿ ಅಂತ ಸರೆಂಡರ್ ಆಗಂತ ವ್ಯಕ್ತಿ ಅವರು. ಯಾಕಂತಂದ್ರೆ ಯಾವೊಬ್ಬ ಅಭಿಮಾನಿಗಳಿಗೆ ಯಾವ ರೀತಿ ನಡ್ಕೋಬೇಕು ಇರಬೇಕು ಅಂತ ಹೇಳಂತ ವ್ಯಕ್ತಿ ಅವರು. ಯಾರೋ ಮೊನ್ನೆ ಎಲ್ಲ ಕಿಡಿಗೇಡಿಗಳು ದರ್ಶನ್ ಬಾಸ್ ಅಭಿಮಾನಿಗಳಂತೇಳಿ ರೊಚ್ಚಿಗೆಪ್ಸಿ ಇದನ್ನ ಇನ್ನ ಕೋರ್ಟ್ ಅಲ್ಲಿ ಕೆರಳಂತೆ ಮಾಡಿ ಸಕ್ಸಸ್ ಆಗಿದ್ದೀರಾ. ಕಂಗ್ರಾಚುಲೇಷನ್ಸ್ ಡಿ ಬಾಸ್ ಹೇಟರ್ಸ್, ನಿಮ್ಗೆ ಆಗ್ಲಿ. ನ್ಯಾಯ ಇದೆ, ಬೇಲ್ಗೆ ಅಪ್ಲೈ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬೇಲ್ ಆಗುವ ಸಾಧ್ಯತೆಗಳು ಇರ್ತವೆ ಅಂತ ನಾನು ನಂಬಿದ್ದೀನಿ.